ನಾವು ಬೆಳಿಗ್ಗೆ 4 ಗಂಟೆಯಿಂದ ಅಭಿಷೇಕ ಪ್ರಾರಂಭ ಮಾಡಿದ್ದೀವಿ. 6 ಗಂಟೆವರೆಗೂ ಅಭಿಷೇಕ ಆಗಿದೆ ಮತ್ತು 6 ಗಂಟೆ 30 ನಿಮಿಷಕ್ಕೆ ಎಲ್ಲ ಸುವಾಸನೆಯರೊಂದಿಗೂಡಿ ಜನ್ಮೋತ್ಸವವನ್ನು ಆಚರಿಸಲಾಗಿದೆ. ನಂತರ ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರಿವೆ. ಈಗ 27 ವರ್ಷದಿಂದ ನಮ್ಮಲ್ಲಿ ಸಮಸ್ತ ಭಕ್ತರು ಆಗಮಿಸಿ ತನುಮನದಿಂದ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಎಲ್ಲರಿಗೂ ಅವರಿಗೆ ನಾವು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಎಲ್ಲರೂ ಸಹಕಾರವನ್ನು ಕೊಡ್ತಿದ್ದಾರೆ. ವಿಶೇಷವಾಗಿ ಏನು ಕಾರಣಪ್ಪ ಅಂದ್ರೆ ನಮ್ಮ 27 ವರ್ಷದಿಂದ ನಮ್ಮ ಮಾರುತಿ ಏನು ಸ್ಥಾಪನೆ ಆಗ್ಯದ, ಅವಾಗಿನಿಂದ ಎಲ್ಲ ಭಕ್ತರಿಗೂ ವಿಶೇಷ ಅವರಿಗೆ ಏನು ಅವ್ರ ಮನಸ್ಸಿನ ಇಚ್ಛೆ ಅದ ಸ್ವಾಮಿ ದರ್ಶನ ಮಾತ್ರದಿಂದ ಕೊಟ್ಕೊತ ಬಂದಾನ. ಈಗ ನಮಗ ಹೆಮ್ಮೆ ವಿಷಯ ಅದ. ನಾವಾದ್ರೂ 27 ವರ್ಷದಿಂದ ಪ್ರತಿಷ್ಠಾಪನೆಯಿಂದ ನಾವು ಇಲ್ಲಿ ಇದ್ದೇವೆ. ಎಲ್ಲ ಜನರು ಗೌರವವನ್ನು ಕೊಡ್ತಾರೆ. ಸ್ವಾಮಿ ಆಶೀರ್ವಾದ ಸೇವಾದಿಂದ ನಾವು ಸಂತೃಪ್ತರಾಗಿದ್ದೀವಿ. ವಿಶೇಷ ಮಾರುತಿ ಏನದ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮನೋರಥಂ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಜೈ ಶ್ರೀರಾಮ್ ಅಂದ್ರೆ ಸಾಕು, ಸ್ವಾಮಿ ಖುಷಿಯಾಗಿ ಆಶೀರ್ವಾದ ಮಾಡ್ತಾನ. ಅವ್ರು ಇದ್ದಾರಂತ ಹೇಳಿ ನಮಗ್ ತೋರಿಸ್ಕೊಟ್ಟಾರ. ಎಲ್ಲ ಭಕ್ತರು ನಮ್ಮ ಮಾತಿಗೆ ನೆಮ್ಮದಿಯನ್ನು ಕೊಟ್ಟು ಬರ್ತಾರ ಹೋಗ್ತಾರ. ಇದು ನಮಗ್ ಬಹಳ ಸಂತೋಷ ಆಗ್ಯದ. ಎಲ್ಲರೂ ಇದೇ ರೀತಿ ಸೇವಾ ಭಾಗ್ಯ ದೊರಕಿಸ್ಕೊಂಡು ನಿರಂತರ ಮುಂದುವರೆದು ಅಂತೇಳಿ ಎಲ್ಲ ನಮ್ಮ ಹನುಮಾನ್ ದೇವಸ್ಥಾನ ಕಮಿಟಿ ಎಲ್ಲ ನಗರ ಅಭಿವೃದ್ಧಿ ಎಲ್ಲ ಆಫೀಸ್ ವತಿಯಿಂದ ಬರ್ತಾರ. ಎಲ್ಲರಿಗೂ ನಮ್ಮ ಅದರಿಂದ ಎಲ್ಲ ಸಮಾಜದಿಂದ ಎಲ್ಲ ಗೌರವ ಅಂತಿರುವ ನಾವು ನಮಸ್ಕಾರ ಸಲ್ಲಿಸಿ ಈ ಪ್ರಕಾರ ವಿನಂತಿ ಮಾಡ್ಕೊತೀನಿ. ಹಿಂಗ ಮುಂದುವರಿಲಿ ಅಂತ ಹೇಳಿ ಜಾಸ್ತಿ ಆಗ್ತಾ ಇದೆ. ಇವತ್ ನೋಡ್ರಿ 7 ರಿಂದ 8 ಸಾವಿರ ಜನ ಬರ್ತಾರ ಮಹಾಪ್ರಸಾದಕ್ಕ. ನಮಗ ಸಂತೋಷ. ಪ್ರಸಾದ ಹೆಂಗ್ ಬರ್ತದ ಹೆಂಗ್ ಹೋಗ್ತದ ನಮಗ್ ಗೊತ್ತಿಲ್ಲ. ಎಲ್ಲ ಸ್ವಾಮಿ ನಡೆಸ್ಕೊಂಡು ಹೊಂಟಾನ. ಸ್ವಾಮಿ ಇದ್ದಾನ ಅನ್ಲಿಕ್ಕೆ ಇದ ನಮಗ ಕಾರಣ. ಇದ ಮೇಲೆ ಗುರುತ ಹೌದು ಆಗ್ಯದ. ನಮಗೂ ಅನುಭವ ಆಗ್ಯದ. ಸ್ವಾಮಿ ಇದ್ದಾನ ನಮಗ್ ತೋರಿಸ್ಕೊಟ್ಟ. ಎಲ್ಲರಿಗೂ ನಮ್ಮ ಬೆಳಗಾವಿ ಜನತೆಗೆ ಹನುಮಾನ್ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ, ಇಡೀ ನಮ್ಮ ಬೆಳಗಾವದಾಗ ತಾವು ನೋಡಬಹುದು ಇಂದ ಹಬ್ಬದ ವಾತಾವರಣ. ಪ್ರತಿಯೊಂದು ಗುಡಿಯಲ್ಲಿ ಆಂಜನೇಯ ದೇವಸ್ಥಾನದ ಗುಡಿ ಎಲ್ಲಿದೆ ಅಲ್ಲಿ ಮಹಾಪ್ರಸಾದ ಇದೆ. ಎಲ್ಲ ಜನರ ಪ್ರಸಾದ ತಗೊಳಕ್ ಎಲ್ಲರೂ ಮುಗಿ ಬಿದ್ದು ಪ್ರಸಾದ ತಗೋತಾರು. ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರ್ತದೆ. ಅದೇ ಮತ್ತೊಂದು ಹೇಳ್ಬೇಕು ವಿಶೇಷತೆ ಅಂದ್ರ ಹನುಮಾನ್ ನಗರ್ ಅಂತ ಅನ್ನೋದೇನದ ಈ ಗುಡಿ ಹೆಸರಿನ ಮುಖಾಂತರ ಇರುವುದರಿಂದ ಇಲ್ಲಂತೆ ಅಗದಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ವಿಜೃಂಭಣೆಯಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀತದೆ. ಇದು ವರ್ಷ ಸಹ ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜನ ಇಲ್ಲಿ ಬಂದ ಮಹಾಪ್ರಸಾದವನ್ನು ತಗೋತಾರ ಅಂತ ಹೇಳಕ್ ಇಚ್ಛೆ ಪಡ್ತೇವೆ. ಎಲ್ಲರಿಗೂ ಮತ್ತೊಮ್ಮೆ ಆಂಜನೇಯದ ಮತ್ತೊಮ್ಮೆ ಶುಭಾಶಯವನ್ನು ಹೇಳ್ತೇನೆ. ನಮಸ್ಕಾರ. ಜನರಿಗೆ ಏನ ತಮ್ಮ ಆಸೆ ಈಡೇರಿಸ್ತಾರ ಇಲ್ಲಿ ಆಂಜನೇಯ ತಮ್ಮೆಲ್ಲರ ಆಸೆಗಳನ್ನು ಈಡೇರಿಸ್ತಾನ ಅಂತ ಹೇಳಿ ಒಂದು ಶ್ರದ್ಧೆ ಭಕ್ತಿಯಿಂದ ಈ ದೇವಸ್ಥಾನಕ್ಕೆ ಬರ್ತಾರ. ತಮ್ಮ ಇರುವಂತ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಅವ್ನ ಮುಂದೆ ತೋಡ್ಕೋತಾರ. ಆ ಆಂಜನೇಯ ಎಲ್ಲ ಕಷ್ಟಕರವನ್ನು ದೂರ ಮಾಡ್ತಾನ ಅನ್ನೋ ಒಂದು ವಿಶ್ವಾಸದಿಂದ ಇದ ಮಹಾನಗರದಲ್ಲಿ ನಮ್ಮ ಹನುಮಾನ್ ನಗರದಲ್ಲಿ ಆಂಜನೇಯ ಒಂದು ಭಕ್ತಿಯಿಂದ ಎಲ್ಲರೂ ಬರ್ತಾರ ಅಂತ ಹೇಳಕ್ ಇಚ್ಛೆ ಪಡ್ತಾರೆ. ಮುರುಗೇಂದ್ರ ಗೌಡ ಪಾಟೀಲ್, ಮಹಾನಗರ ಜಿಲ್ಲಾ, ಬೆಳಗಾವಿ.